ಹರಿಪ್ರಸಾದ್ ಅವರ ಈ ಅರ್ಧನಾರೀಶ್ವರ ಹೇಳಿಕೆ ಕಿಚ್ಚು ಹಚ್ಚುತ್ತಾ ಇದೆ. ಹರಿಪ್ರಸಾದ್ ತೃತೀಯ ಲಿಂಗಿಗಳನ್ನ ಅವಮಾನಿಸಿದ್ದಾರೆ. ತೃತೀಯ ಲಿಂಗಿಗಳನ್ನೇ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಏನ್ ತಪ್ಪು ಅಂತ ಬಿಕೆ ಹರಿಪ್ರಸಾದ್ಗೆ ಬಿಜೆಪಿ ಶಾಸಕ ಟಿಎಸ್ ಶ್ರೀವತ್ಸ ಕೌಂಟರ್ ಕೊಟ್ಟಿದ್ದಾರೆ. ಲಂಗು ಲಗಾಮಿಂದ ಬಾಯಿಗೆ ಬರಂಗ್ ಮಾತಾಡ್ತಿದ್ದಾರೆ. ನಾಳೆ ತೃತೀಯ ಲಿಂಗಿಗಳು ಪ್ರತಿಭಟನೆ ಮಾಡಬಹುದು ಅಂತ ಹರಿಪ್ರಸಾದ್ ಅವರ ಅರ್ಧನಾರೀಶ್ವರ ಹೇಳಿಕೆಗೆ ಶ್ರೀವತ್ಸ ತಿರುಗೇಟು ಕೊಟ್ಟಿದ್ದಾರೆ. ಹರಿಪ್ರಸಾದ್ ಅವರು ನಮ್ಮ ಪಕ್ಷದ ನಾವೇನು ಎಲೆಕ್ಷನ್ ಪ್ರೋಸೆಸ್ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದೀವಿ ಅದರ ಪ್ರಕಾರನೇ ನಮ್ಮ ಪಾರ್ಟಿಯ ಚುನಾವಣೆಗಳು ನಡೀತಾ ಇದೆ. ಕಾಂಗ್ರೆಸ್ ತರ ಅಲ್ಲ. ನಾವು ಮೆಂಬರ್ಶಿಪ್ ಮಾಡಿದ್ದೀವಿ. ಮೆಂಬರ್ಶಿಪ್ ಆದ್ಮೇಲೆ ಬೂತ್ ಅಧ್ಯಕ್ಷಗಳನ್ನ ಮಾಡಿದ್ದೀವಿ, ಬೂತ್ ಕಮಿಟಿ ಮಾಡಿದ್ದೀವಿ. ಅದಾದ್ಮೇಲೆ ನಾವು ಮಂಡಲದ ಅಧ್ಯಕ್ಷರು ಮಾಡಿ ರಾಜ್ಯದ ಅಧ್ಯಕ್ಷರ ಚುನಾವಣೆವರೆಗೆ ವಿವಿಧ ಹಂತಗಳನ್ನ ಮಾಡ್ತಾ ಇದ್ದೀವಿ. ನಮ್ದು ರಾಜ್ಯದ ಅಧ್ಯಕ್ಷರ ಚುನಾವಣೆಯ ಘೋಷಣೆಯ ನಂತರ ನಾವು ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆಗುತ್ತೆ. ಹರಿಪ್ರಸಾದ್ ಅವರು ಬಾಯಿಗೆ ಬಂದಂಗೆ ಮಾತಾಡೋದಿಕ್ಕೆ ನಮ್ಮ ಪಕ್ಷದ ಸಿದ್ಧಾಂತವನ್ನ ಅಥವಾ ನಮ್ಮ ಪಕ್ಷದ ಸಂವಿಧಾನವನ್ನ ಚುನಾವಣಾ ಆಯೋಗಕ್ಕೆ ಏನ್ ಕೊಟ್ಟಿದ್ವಿ ಅದರ ಪ್ರಕಾರನೇ ಮಾಡ್ತಾ ಇದ್ದೀವಿ, ಅದರ ಪ್ರಕಾರನೇ ನಡೆಸ್ತಾ ಇದ್ದೀವಿ. ಬಿಕೆ ಹರಿಪ್ರಸಾದ್ ಅವರು ನಮ್ಮ ಪಕ್ಷದ ನಾವೇನು ಎಲೆಕ್ಷನ್ ಪ್ರೋಸೆಸ್ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದೀವಿ ಅದರ ಪ್ರಕಾರನೇ ನಮ್ಮ ಪಾರ್ಟಿಯ ಚುನಾವಣೆಗಳು ನಡೀತಾ ಇದೆ. ಕಾಂಗ್ರೆಸ್ ತರ ಅಲ್ಲ. ನಾವು ಮೆಂಬರ್ಶಿಪ್ ಮಾಡಿದ್ದೀವಿ. ಮೆಂಬರ್ಶಿಪ್ ಆದ್ಮೇಲೆ ಬೂತ್ ಅಧ್ಯಕ್ಷಗಳನ್ನ ಮಾಡಿದ್ದೀವಿ, ಬೂತ್ ಕಮಿಟಿ ಮಾಡಿದ್ದೀವಿ. ಅದಾದ್ಮೇಲೆ ನಾವು ಮಂಡಲದ ಅಧ್ಯಕ್ಷರು ಮಾಡಿ ರಾಜ್ಯದ ಅಧ್ಯಕ್ಷರ ಚುನಾವಣೆವರೆಗೆ ವಿವಿಧ ಹಂತಗಳನ್ನ ಮಾಡ್ತಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ್, ಏನ್ ಹೇಳಕ್ ಹೊರಟಿದಾರ್ರಿ ಹನುಮಂತ್ ಅವರ ಇವರು ಬಿಕೆ ಹರಿಪ್ರಸಾದ್ ಅವರು? ಹೆಣ್ಣು ಮಕ್ಕಳನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾ ಇದೆ ಬಿಜೆಪಿ ಅಂದ್ರೆ ಬೇಕಾದ್ರೆ ಅರ್ಧನಾರೀಶ್ವರರನ್ನ ಮಾಡ್ಲಿ ನಮಗೇನು ಅಂತ ಒಬ್ಬ ಮುಖಂಡ ಆಡೋ ಅಂತ ಮಾತಾ ಇದು. ಅಂದ್ರೆ ಹೆಣ್ಮಕ್ಳು ಕೀಳು ಅಂತ ಹೇಳ್ತಾ ಇದಾರಾ ಅಥವಾ ತೃತೀಯ ಲಿಂಗಿಗಳು ಕೀಳು ಅಂತ ಹೇಳ್ತಾ ಇದ್ದಾರೆ? ಏನ್ ಹರಿಪ್ರಸಾದ್ ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ? ಆಮೇಲೆ ಹನುಮಂತು, ಎರಡೂ ಪಕ್ಷಗಳಲ್ಲೂ ಕೂಡ ಅಧಿಕಾರದ ಸಂಬಂಧಪಟ್ಟಂತೆ ಅಥವಾ ಹುದ್ದೆಗಳಿಗೆ ಅಧ್ಯಕ್ಷ ಹುದ್ದೆ ಅಥವಾ ಇಲ್ಲಿ ಸಿಎಂ ಹುದ್ದೆ ಕಾಂಗ್ರೆಸ್ನಲ್ಲಿ ಸಂಬಂಧಪಟ್ಟಂತೆ ಅಸ್ಥಿರತೆ ಕಾಡ್ತಾ ಇದೆಯಾ? ಏನ್ ಅಪ್ಡೇಟ್ ಇದೆ? ಖಂಡಿತ ಶ್ರೀಲಕ್ಷ್ಮಿ, ರಾಜಕಾರಣದಲ್ಲಿ ಈಗ ರಾಜಕೀಯ ನಾಯಕರು ದಿನಕ್ಕೊಂದು ಹೇಳಿಕೆಗಳನ್ನ ಕೊಡ್ತಾರೆ ಮತ್ತೆ ಹೇಳಿಕೆಗಳನ್ನ ಕೊಡ್ತಾರೆ. ಅದಾದ ನಂತರದಲ್ಲಿ ಉಲ್ಟಾ ಹೊಡೆಯುವಂತದ್ದು ಸಹಜವಾದಂತ ರಾಜಕಾರಣಿಗಳಿಗೆ ಸಹಜವಾದ ರೀತಿಯಲ್ಲಿ ನಡ್ಕೊಂಡು ಬಂದಿರುವಂತಹ ರೀತಿಯಲ್ಲಿ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು. ಆದ್ರೆ ಬಹಳ ಪ್ರಮುಖವಾಗಿ ಇಲ್ಲಿ ಈ ವಿಚಾರ ಯಾಕೆ ಬಂತು ಅಂತಂದು ಹೇಳಿದ್ರೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಅನೇಕ ವರ್ಷಗಳಿಂದ ಸರ್ಕಾರ ರಚನೆ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಪವರ್ ಶೇರಿಂಗ್ ವಿಚಾರ ಆಗಾಗ ಚರ್ಚೆಯ ಮುನ್ನೆಲೆಗೆ ಬರುತ್ತೆ, ಮತ್ತೆ ತಣ್ಣಗಾಗತ್ತೆ. ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಿದಂತ ಸಂದರ್ಭದಲ್ಲೂ ಕೂಡ ಒಂದಷ್ಟು ತಣ್ಣಗಾಗುವಂತ ಪ್ರಯತ್ನಗಳಾಗತ್ತೆ. ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಯಲ್ಲಿ ಹೋದಂತ ಸಂದರ್ಭದಲ್ಲಿ ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಸಮಯ ಕೇಳಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಗೊಂದಲಗಳಾಗ್ತಾ ಇದಾವೆ ಅನ್ನುವಂತ ಮಾತುಗಳು. ಇತ್ತ ಬಿಜೆಪಿಯಲ್ಲೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಾರಾಗಬೇಕು, ರಾಷ್ಟ್ರೀಯ ಅಧ್ಯಕ್ಷ ಯಾರಾಗಬೇಕು ಅನ್ನುವಂತ ಚರ್ಚೆಗಳು ಜೋರಾಗಿ ನಡೀತಾ ಇರುವಂತಹ ಹೊತ್ತಿನಲ್ಲಿ ಈ ರೀತಿಯ ಪ್ರಯತ್ನಗಳು ಗೊಂದಲಗಳಾಗಿದೆವಲ್ಲ ಅನ್ನುವಂತ ಮಾತುಗಳನ್ನ ಕೇಳುವಂತ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರು ಮೊದಲು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ತಮ್ಮ ತಮ್ಮ ಸ್ಥಾನಗಳನ್ನ ಭದ್ರಪಡಿಸಿಕೊಳ್ಳಿ, ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಹಿಳೆಯರಿಗೆ ಒಂದು ಸಾರಥ್ಯವನ್ನ ಕೊಡಬೇಕು ಅನ್ನೋ ಪ್ರಯತ್ನಗಳು ನಡೆದಿದ್ದಾವೆ. ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಈ ಮಹಿಳೆಯರಿಗೆ ನಾಯಕತ್ವವನ್ನು ಕೊಡಬೇಕು ಅನ್ನೋ ಪ್ರಯತ್ನಗಳು ನಡೆದಿರುವಂತದ್ದು. ಹಾಗಾಗಿ ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು, ಮೊದಲು ಅವರು ಆಯ್ಕೆ ಮಾಡ್ಕೊಳ್ಳಿ, ಅದು ಅರ್ಧನಾರೀಶ್ವರರನ್ನು ಕೂಡ ಆಯ್ಕೆ ಮಾಡೋದು ಕೂಡ ಬಹಳ ಸಂತೋಷ ಅನ್ನುವಂತ ಮಾತುಗಳನ್ನ ಬಿಕೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಇದೇ ಆರೋಪವನ್ನ ಈಗ ರಾಜಕೀಯ ಸ್ವರೂಪ ಪಡೆದಿರುವಂತಹ ಕಾರಣಕ್ಕಾಗಿ ಶ್ರೀವತ್ಸ ಅವರು ಕೂಡ ಇದು ತೃತೀಯ ಲಿಂಗಿಗಳಿಗೆ ಮಾಡಿದಂತ ಅಪಮಾನ, ಇದನ್ನ ನಾಳೆ ಕೂಡ ಉಗ್ರವಾದಂತಹ ಹೋರಾಟವನ್ನು ಕೂಡ ಮಾಡುವಂತ ಸಂಭವ ಇದೆ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ. ಒಟ್ಟಾರೆಯಾಗಿ ತಮ್ಮ ರಾಜಕೀಯ ಪಕ್ಷಗಳಲ್ಲಿ ಆಗ್ತಾ ಇರುವಂತಹ ಒಳ ಬೆಳವಣಿಗೆಗಳೇನಿದಾವೆ ಆ ಒಳ ಬೆಳವಣಿಗೆಗೋಸ್ಕರ ನೇರವಾಗಿ ಮಾಧ್ಯಮಗಳ ಮುಂದೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೆಚ್ಚುವಂತ ಕೆಲಸವನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ರೈಟ್, ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ. ಬಿಕೆ ಹರಿಪ್ರಸಾದ್ ಅವರ ಈ ಅರ್ಧನಾರೀಶ್ವರ ಹೇಳಿಕೆ ಕಿಚ್ಚು ಹಚ್ಚುತ್ತಾ ಇದೆ. ಹರಿಪ್ರಸಾದ್ ತೃತೀಯ ಲಿಂಗಿಗಳನ್ನ ಅವಮಾನಿಸಿದ್ದಾರೆ. ತೃತೀಯ ಲಿಂಗಿಗಳನ್ನೇ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಏನ್ ತಪ್ಪು ಅಂತ ಬಿಕೆ ಹರಿಪ್ರಸಾದ್ಗೆ ಬಿಜೆಪಿ ಶಾಸಕ ಟಿಎಸ್ ಶ್ರೀವತ್ಸ ಕೌಂಟರ್ ಕೊಟ್ಟಿದ್ದಾರೆ. ಲಂಗು ಲಗಾಮಿಂದ ಬಾಯಿಗೆ ಬರಂಗ್ ಮಾತಾಡ್ತಿದ್ದಾರೆ. ನಾಳೆ ತೃತೀಯ ಲಿಂಗಿಗಳು ಪ್ರತಿಭಟನೆ ಮಾಡಬಹುದು ಅಂತ ಹರಿಪ್ರಸಾದ್ ಅವರ ಅರ್ಧನಾರೀಶ್ವರ ಹೇಳಿಕೆಗೆ ಶ್ರೀವತ್ಸ ತಿರುಗೇಟು ಕೊಟ್ಟಿದ್ದಾರೆ.
ಹರಿಪ್ರಸಾದ್ ಅವರು ನಮ್ಮ ಪಕ್ಷದ ನಾವೇನು ಎಲೆಕ್ಷನ್ ಪ್ರೋಸೆಸ್ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದೀವಿ ಅದರ ಪ್ರಕಾರನೇ ನಮ್ಮ ಪಾರ್ಟಿಯ ಚುನಾವಣೆಗಳು ನಡೀತಾ ಇದೆ. ಕಾಂಗ್ರೆಸ್ ತರ ಅಲ್ಲ. ನಾವು ಮೆಂಬರ್ಶಿಪ್ ಮಾಡಿದೀವಿ, ಮೆಂಬರ್ಶಿಪ್ ಆದ್ಮೇಲೆ ಬೂತ್ ಅಧ್ಯಕ್ಷಗಳನ್ನ ಮಾಡಿದೀವಿ, ಬೂತ್ ಕಮಿಟಿ ಮಾಡಿದೀವಿ. ಅದಾದ್ಮೇಲೆ ನಾವು ಮಂಡಲದ ಅಧ್ಯಕ್ಷರು ಮಾಡಿ ರಾಜ್ಯದ ಅಧ್ಯಕ್ಷರ ಚುನಾವಣೆವರೆಗೆ ವಿವಿಧ ಹಂತಗಳನ್ನ ಮಾಡ್ತಾ ಇದೀವಿ. ನಮ್ದು ರಾಜ್ಯದ ಅಧ್ಯಕ್ಷರ ಚುನಾವಣೆಯ ಘೋಷಣೆಯ ನಂತರ ನಾವು ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆಗುತ್ತೆ. ಹರಿಪ್ರಸಾದ್ ಅವರು ಬಾಯಿಗೆ ಬಂದಂಗೆ ಮಾತಾಡೋದಿಕ್ಕೆ ನಮ್ಮ ಪಕ್ಷದ ಸಿದ್ಧಾಂತವನ್ನ ಅಥವಾ ನಮ್ಮ ಪಕ್ಷದ ಸಂವಿಧಾನವನ್ನ ಚುನಾವಣಾ ಆಯೋಗಕ್ಕೆ ಏನ್ ಕೊಟ್ಟಿದ್ವಿ ಅದರ ಪ್ರಕಾರನೇ ಮಾಡ್ತಾ ಇದ್ದೀವಿ, ಅದರ ಪ್ರಕಾರನೇ ನಡೆಸ್ತಾ ಇದ್ದೀವಿ. ಕೆ ಹರಿಪ್ರಸಾದ್ ಅವರು ನಮ್ಮ ಪಕ್ಷದ ನಾವೇನು ಎಲೆಕ್ಷನ್ ಪ್ರೋಸೆಸ್ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದೀವಿ ಅದರ ಪ್ರಕಾರನೇ ನಮ್ಮ ಪಾರ್ಟಿಯ ಚುನಾವಣೆಗಳು ನಡೀತಾ ಇದೆ. ಕಾಂಗ್ರೆಸ್ ತರ ಅಲ್ಲ. ನಾವು ಮೆಂಬರ್ಶಿಪ್ ಮಾಡಿದೀವಿ, ಮೆಂಬರ್ಶಿಪ್ ಆದ್ಮೇಲೆ ಬೂತ್ ಅಧ್ಯಕ್ಷಗಳನ್ನ ಮಾಡಿದೀವಿ, ಬೂತ್ ಕಮಿಟಿ ಮಾಡಿದೀವಿ. ಅದಾದ್ಮೇಲೆ ನಾವು ಮಂಡಲದ ಅಧ್ಯಕ್ಷರು ಮಾಡಿ ರಾಜ್ಯದ ಅಧ್ಯಕ್ಷರ ಚುನಾವಣೆವರೆಗೆ ವಿವಿಧ ಹಂತಗಳನ್ನ ಮಾಡ್ತಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ್, ಏನ್ ಹೇಳಕ್ ಹೊರಟಿದಾರ್ರಿ ಹನುಮಂತ್ ಅವರ ಇವರು ಕೆ ಹರಿಪ್ರಸಾದ್ ಅವರು? ಹೆಣ್ಣು ಮಕ್ಕಳನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾ ಇದೆ ಬಿಜೆಪಿ ಅಂದ್ರೆ ಬೇಕಾದ್ರೆ ಅರ್ಧನಾರೀಶ್ವರರನ್ನ ಮಾಡ್ಲಿ ನಮಗೇನು ಅಂತ ಒಬ್ಬ ಮುಖಂಡ ಆಡೋ ಅಂತ ಮಾತಾ ಇದು. ಅಂದ್ರೆ ಹೆಣ್ಮಕ್ಳು ಕೀಳು ಅಂತ ಹೇಳ್ತಾ ಇದಾರಾ ಅಥವಾ ತೃತೀಯ ಲಿಂಗಿಗಳು ಕೀಳು ಅಂತ ಹೇಳ್ತಾ ಇದ್ದಾರೆ? ಏನ್ ಹರಿಪ್ರಸಾದ್ ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ? ಆಮೇಲೆ ಹನುಮಂತು, ಎರಡೂ ಪಕ್ಷಗಳಲ್ಲೂ ಕೂಡ ಅಧಿಕಾರದ ಸಂಬಂಧಪಟ್ಟಂತೆ ಅಥವಾ ಹುದ್ದೆಗಳಿಗೆ ಅಧ್ಯಕ್ಷ ಹುದ್ದೆ ಅಥವಾ ಇಲ್ಲಿ ಸಿಎಂ ಹುದ್ದೆ ಕಾಂಗ್ರೆಸ್ನಲ್ಲಿ ಸಂಬಂಧಪಟ್ಟಂತೆ ಅಸ್ಥಿರತೆ ಕಾಡ್ತಾ ಇದೆಯಾ? ಏನ್ ಅಪ್ಡೇಟ್ ಇದೆ? ಖಂಡಿತ ಶ್ರೀಲಕ್ಷ್ಮಿ, ರಾಜಕಾರಣದಲ್ಲಿ ಈಗ ರಾಜಕೀಯ ನಾಯಕರು ದಿನಕ್ಕೊಂದು ಹೇಳಿಕೆಗಳನ್ನ ಕೊಡ್ತಾ ಮತ್ತೆ ಹೇಳಿಕೆಗಳನ್ನ ಕೊಡ್ತಾರೆ. ಅದಾದ ನಂತರದಲ್ಲಿ ಉಲ್ಟಾವಣೆ ಹೊಡೆಯುವಂತದ್ದು ಸಹಜವಾದಂತ ರಾಜಕಾರಣಿಗಳಿಗೆ ಸಹಜವಾದ ರೀತಿಯಲ್ಲಿ ನಡ್ಕೊಂಡು ಬಂದಿರುವಂತಹ ರೀತಿಯಲ್ಲಿ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು. ಆದ್ರೆ ಬಹಳ ಪ್ರಮುಖವಾಗಿ ಇಲ್ಲಿ ಈ ವಿಚಾರ ಯಾಕೆ ಬಂತು ಅಂತಂದು ಹೇಳಿದ್ರೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಅನೇಕ ವರ್ಷಗಳಿಂದ ಸರ್ಕಾರ ರಚನೆ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಪವರ್ ಶೇರಿಂಗ್ ವಿಚಾರ ಆಗಾಗ ಚರ್ಚೆಯ ಮುನ್ನೆಲೆಗೆ ಬರುತ್ತೆ, ಮತ್ತೆ ತಣ್ಣಗಾಗತ್ತೆ. ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಿದಂತ ಸಂದರ್ಭದಲ್ಲೂ ಕೂಡ ಒಂದಷ್ಟು ತಣ್ಣಗಾಗುವಂತ ಪ್ರಯತ್ನಗಳಾಗತ್ತೆ. ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಯಲ್ಲಿ ಹೋದಂತ ಸಂದರ್ಭದಲ್ಲಿ ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಸಮಯ ಕೇಳಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಗೊಂದಲಗಳಾಗ್ತಾ ಇದಾವೆ ಅನ್ನುವಂತ ಮಾತುಗಳು. ಇತ್ತ ಬಿಜೆಪಿಯಲ್ಲೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಾರಾಗಬೇಕು, ರಾಷ್ಟ್ರೀಯ ಅಧ್ಯಕ್ಷ ಯಾರಾಗಬೇಕು ಅನ್ನುವಂತ ಚರ್ಚೆಗಳು ಜೋರಾಗಿ ನಡೀತಾ ಇರುವಂತಹ ಹೊತ್ತಿನಲ್ಲಿ ಈ ರೀತಿಯ ಪ್ರಯತ್ನಗಳು ಗೊಂದಲಗಳಾಗಿದೆವಲ್ಲ ಅನ್ನುವಂತ ಮಾತುಗಳನ್ನ ಕೇಳುವಂತ ಸಂದರ್ಭದಲ್ಲಿ ಕೆ ಹರಿಪ್ರಸಾದ್ ಅವರು ಮೊದಲು ವಿಪಕ್ಷ ನಾಯಕ ಅಶೋಕ್ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ತಮ್ಮ ಸ್ಥಾನಗಳನ್ನ ಭದ್ರಪಡಿಸಿಕೊಳ್ಳಿ, ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಹಿಳೆಯರಿಗೆ ಒಂದು ಸಾರಥ್ಯವನ್ನು ಕೊಡಬೇಕು ಅನ್ನೋ ಪ್ರಯತ್ನಗಳು ನಡೆದಿದ್ದಾವೆ. ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಈ ಮಹಿಳೆಯರಿಗೆ ನಾಯಕತ್ವವನ್ನು ಕೊಡಬೇಕು ಅನ್ನೋ ಪ್ರಯತ್ನಗಳು ನಡೆದಿರುವಂತದ್ದು. ಹಾಗಾಗಿ ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು, ಮೊದಲು ಅವರು ಆಯ್ಕೆ ಮಾಡ್ಕೊಳ್ಳಿ, ಅದು ಅರ್ಧನಾರೇಶ್ವರರನ್ನು ಕೂಡ ಆಯ್ಕೆ ಮಾಡೋದು ಕೂಡ ಬಹಳ ಸಂತೋಷ ಅನ್ನುವಂತ ಮಾತುಗಳನ್ನ ಕೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಇದೇ ಆರೋಪವನ್ನ ಈಗ ರಾಜಕೀಯ ಸ್ವರೂಪ ಪಡೆದಿರುವಂತಹ ಕಾರಣಕ್ಕಾಗಿ ಶ್ರೀವತ್ಸ ಅವರು ಕೂಡ ಇದು ತೃತೀಯ ಲಿಂಗಿಗಳಿಗೆ ಮಾಡಿದಂತ ಅಪಮಾನ, ಇದನ್ನ ನಾಳೆ ಕೂಡ ಉಗ್ರವಾದಂತಹ ಹೋರಾಟವನ್ನು ಕೂಡ ಮಾಡುವಂತ ಸಂಭವ ಇದೆ ಅನ್ನೋಂತ ಮಾತು